ಸಂಡೇ ಲಾಗಂತೂ ಫುಲ್ಲು ಕ್ರೇಜಿ. ಇವತ್ತು ಬೆಳಬೆಳಗ್ಗೆ ತಿಕ್ಕಾ ಮಗ ತೊಳ್ಕೊಂಡು ಶಿಸ್ತಾಗಿ ಎತ್ತೋದೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ ಶಿಷ್ಯನ ಮನೆ ಹತ್ರ ಹೋಗ್ಬಿಟ್ಟು ನಮ್ ಶಿಷ್ಯನೇ ತಕೊಂಡು ಹೋಗಿದ್ದೆ ATMಗೆ. ಆ ATM ಅಲ್ಲಿ 1 ಕೋಟಿ ಎಳ್ಕೊಂಡು ಶಿಸ್ತಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಸರಿ ಬಿಡು. ನಮ್ ಶಿಷ್ಯ ನೋಡಿದ್ರೆ ಯಾವ್ದೋ ಕಿತ್ತೋಗಿರೋ ಟೋಪಿ ಹಿಡ್ಕೊಂಡು ಆಟ ಆಡ್ತಾವನೆ. ಕೊನೆಗೂ ಕಿತ್ತೋಗಿರೋ ಟೋಪಿ ಬಿಸಾಕ್ಬಿಟ್ರು ನಾನು ನಮ್ ಶಿಷ್ಯ ಶಿಸ್ತಾಗಿ ಮುದ್ವಾಡಿ ಕಡೆ ಹೊರಟು. ಈ ಬಸ್ಗಳಿಂದ ಹೋದ್ರೆ ಹೆವಿ ಧೂಳು. ಆಯ್ತು, ಆಮೇಲೆ ನಾವ್ ಎಲ್ಲೇ ಹೋದ್ರು ನಮ್ ತರ್ಲೆ ಪರ್ಲೆ ಯಾವತ್ತೂ ನಿಲ್ಲಲ್ಲ. ನೋಡಿ ನಮ್ ಶಿಷ್ಯ ಏನ್ ಮಾಡ್ತಾವನೆ ಅಂತ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ತರ್ಲೆ ಪರ್ಲೆ ಮಾಡ್ಕೊಂಡು ಹೋಗೋದಕ್ಕೆ ಮುದ್ವಾಡಿ ಬಂದ್ಬಿಡ್ತು. ಹಂಗೆ ನಮ್ ಶಿಷ್ಯನ ಹತ್ರ ಇರೋ ಗಾಡಿನ ಕೊಟ್ಬಿಟ್ಟು ನನ್ ಗಾಡಿಲಿ ಅವ್ನ್ ಕನಕಪುರ್ ಕರ್ಕೊಂಡ್ ಬಂದೆ. ಹಂಗೆ ನಮ್ ಅಡ್ಡದ ಕಡೆ ಹೋಗ್ಬಿಟ್ಟು 90 ಹಾಕೊಂಡ್ ಶಿಸ್ತಾಗ್ ಮನೆ ಕಡೆ ಬಂದೆ. ನಮ್ ಮನೆ ಕಡೆ ಅಲ್ಲ, ಕಸ್ಟಮರ್ ಮನೆ ಕಡೆ. ಅಲ್ಲಿ ನೋಡಿದ್ರೆ ಮನೆನೇ ಖಾಲಿ ಮಾಡ್ಬಿಟ್ಟವ್ರೆ. ಇನ್ನೇನು ಮಾಡಕ್ ಆಗಲ್ಲ ಅಂತ ನಾನು ನಮ್ ಶಿಷ್ಯ ಮನೆ ಕಡೆ ಹೋದ. ಮನೇಲಿ ನಾಷ್ಟ ಚಪಾತಿ ಮಾಡಿದ್ರು. ಶಿಸ್ತಾಗ್ ತಿನ್ಕೊಂಡು ಒಂದ್ ಮೂವಿ ನೋಡ್ತಾ ಇದೆ. ಅಪ್ಪು ಸರ್ ಮೂವಿ ಯಾರ್ಯಾರೆಲ್ಲ ನೋಡಿದ್ರೆ ಎಲ್ರು ಕಮೆಂಟ್ ಮಾಡಿ. ಈಗೊಂದ್ ಫೀಲಿಂಗ್ ಸಾಂಗ್ ಬರ್ತದೆ, ಎಲ್ರು ಕೇಳಿಸ್ಕೊಳ್ಳಿ. ನಮ್ಮ ಮನೇಲಿ ಎಣ್ಣೆ ಮೇಲೆ ಬೇಯ್ತಾ ಇದೆ ಅಂತ ಹೋಗಿ ಶಿಸ್ತಾಗಿ ನೋಡ್ದೆ. ಅಲ್ಲೋಗಿ ನೋಡಿದ್ರೆ ಕೈಮಾ ಹಂಗೆ ಒಂದ್ ಇರ್ಲಿ ಅಂತ ಟೇಸ್ಟ್ ಮಾಡ್ದೆ. ಟೇಸ್ಟ್ ಮಾತ್ರ ಸೂಪರ್. ಇವ್ ಜೊತೆ ಅದಾದ್ಮೇಲೆ ಕನಕಪುರ ಒಂದ್ 2 ರೌಂಡ್ ಹೊಡೆದ ಶಿಸ್ತಾಗೆ. ಸಂಡೇ ಸ್ಪೆಷಲ್ ಬಿರಿಯಾನಿ ಕೊಡಿಸ್ತಾರೆ ಅನ್ಕೊಂಡ್ರೆ ತಿರ್ಗಾ ಅದೇ ಟೀ ಗೈಸ್. ಇನ್ನೇನು ಮಾಡಕ್ ಆಗಲ್ಲ ಅಂತ ಶಿಸ್ತಾಗಿ ಟೀ ಕುಡ್ಕೊಂಡು ಮನೆ ಕಡೆಗ್ ಬಂದೆ. ಟೈಮ್ ನೋಡ್ತೀನಿ 4:15. ಅಷ್ಟೊತ್ತಿಗೆ ಊಟ ರೆಡಿ ಆಗಿತ್ತು. ಶಿಸ್ತಾಗೆ ತಿನ್ಕೊಂಡೆ ಎತ್ತಾಗೆ ಒಂದ್ ಮಂಕ್ರಿನ. ಇವತ್ತೊಂದ್ ಮಿನಿಲಾಗಿ ಹೆಂಗಿತ್ತು ಅಂತ ಒಂದ್ ಕಮೆಂಟ್ ಮಾಡಿ ಹಾಗೆ ಒಂದ್ ಫಾಲೋ ಮಾಡ್ಕಾಗುರು ಇರ್ಲಿ.